ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಆ ಒಡವೆಗಳನ್ನ ಏನ್ ಮಾಡಿದೆ ಅಂತ ಹೇಳು. ಅವುಗಳನ್ನೆಲ್ಲ ಈಗಿಂದೀಗಲೇ ತಗೊಂಡು ಬಾ. ಅದು ಹೇಗಾಗುತ್ತೆ ತಾತ? ನನ್ನ ಒಡವೆನೆಲ್ಲ ಗಿರ್ವೆ ಇಟ್ಬಿಟ್ಟಿದ್ದೀನಿ. ಗಿರ್ವಿನ ಗಿರ್ವಿ ಇಟ್ಟಿದ್ರು ಸರಿ, ಮಾರಿದ್ರು ಸರಿ, ಅವುಗಳನ್ನೆಲ್ಲ ಈಗಿಂದ ಈ ಕ್ಷಣ ತರಬೇಕು. ಹೋಗು. ತಾತ, ಅದನ್ನ ಬಿಡ್ಸ್ಕೊಂಡ್ ಬರ್ಬೇಕು ಅಂದ್ರೆ 3 ಲಕ್ಷ ಕೊಡ್ಬೇಕು. ಎಲ್ಲಿಂದ ತರ್ಲಿ ಅಷ್ಟೊಂದು ದುಡ್ಡು? ಅಂದ್ರೆ ಒಡವೆನೆಲ್ಲ 3 ಲಕ್ಷಕ್ಕೆ ಗಿರ್ವಿ ಇಟ್ಟಿದ್ಯಾ? ಹೌದು. ಏನ್ ಲಕ್ಷಕ್ಕೆ ಬೆಲೆಯೇ ಇಲ್ವಾ? ಏನ್ ಮಾಡಿದೆ ಅಷ್ಟೊಂದು ದುಡ್ಡು? ಅದನ್ನ ಮಾತ್ರ ಕೇಳ್ಬೇಡಿ ತಾತ. ಹೇಳ್ತೀಯೋ ಇಲ್ಲ ಕೈ ಕಾಲ್ ಮುರಿಲ? ಪ್ಲೀಸ್ ತಾತ, ನಿನ್ ಕಾಲಿಗೆ ಬೇಕಾದ್ರೂ ಬೀಳ್ತೀನಿ. ಆ ದುಡ್ಡನ್ನ ಏನ್ ಮಾಡ್ದೆ ಅಂತ ಮಾತ್ರ ಕೇಳ್ಬೇಡ. ತಾತ, ಇವಳು ಹೀಗೆ ಹೇಳಿದ್ರೆ ಬಾಯ್ ಬಿಡಲ್ಲ, ಬೇರೆ ದಾರಿನ ನೋಡ್ಬೇಕು. ಇನ್ನೇನ್ ದಾರಿ? ಪೊಲೀಸರಿಗೆ ಫೋನ್ ಮಾಡು, ಒದ್ದು ಎಳ್ಕೊಂಡು ಹೋಗ್ಲಿ. ಹೌದು ತಾತ, ಹಾಗೆ ಮಾಡ್ತೀನಿ. ಅಣ್ಣ ಪ್ಲೀಸ್ ಅದೆಲ್ಲ ಮಾಡ್ಬೇಡ. ಏನೋ ಮನ್ತಿನೋ ಕೆಲಸ ಮಾಡ್ಬಿಟ್ಟೆ. ನಾನು ನಿನ್ ತಂಗಿ ಕಣೋ, ಪ್ಲೀಸ್. ಅದಕ್ಕೆ ಪ್ಲೀಸ್ ನೀವಾದ್ರೂ ಹೇಳಿ, ನಾನು ಪ್ರೆಗ್ನೆಂಟ್. ಅದಕ್ಕೆ ಸಂಧ್ಯಾ, ನೀನು ಪ್ರೆಗ್ನೆಂಟ್ ಅಂತ ನಾವು ಅನುಕಂಪ ತೋರಿಸ್ತೀವಿ ಅಂದ ಮಾತ್ರಕ್ಕೆ ನೀನು ಏನು ಬೇಕಾದರೂ ಮಾಡ್ಬೋದು ಅಂತಲ್ಲ. ಈ ವಿಷಯದಲ್ಲಿ ನಾನು ನಿನ್ನ ಪರವಾಗಿ ನಿಂತರೆ ಅನ್ಯಾಯಕ್ಕೆ ಬೆಂಬಲ ಕೊಡ್ತಾ ಇದ್ದೀನಿ ಅಂತ ಅರ್ಥ. ಸಮರ್ಥು ತಾತ ಏನೇ ನಿರ್ಧಾರ ತಗೊಂಡ್ರು ಅದಕ್ಕೆ ನನ್ನ ಬೆಂಬಲ ಇದೆ. ಪ್ಲೀಸ್ ನೀವಾದ್ರೂ ಹೇಳಿ. ನಾನು ನಿನ್ನ ಗಂಡ ಅಂತ ಹೇಳ್ಕೊಳಕ್ಕೆ ನಂಗೆ ನಾಚಿಕೆ ಆಗ್ತಾ ಇದೆ. ಅವರೆಲ್ಲ ಕೇಳ್ತಾ ಇದ್ದಾರೆ ತಾನೆ, ದುಡ್ಡೇನು ಮಾಡಿದೆ ಹೇಳು? ಅದು ಒಂದು ಮಾತ್ರ ಕೇಳಬೇಡಿರಿ. ಸರಿ, ಹಾಗಾದರೆ ಇವತ್ತಿಗೆ ನನ್ನ ನಿನ್ನ ಸಂಬಂಧ ಮುಗೀತು. ಸತ್ಯ ಹೇಳಿದ್ರೆ ನಾನು ಇಲ್ಲಿರ್ತೀನಿ, ಇಲ್ಲಾಂದರೆ ಇಲ್ಲಿಂದ ನೋಡ್ತೀನಿ. ಇನ್ಯಾವತ್ತೂ ನಿನ್ನ ಮನೆಗೆ ಬರೋದು ಬೇಡ. ರೀ, ದಯವಿಟ್ಟು ನನ್ನ ಮಾತು ಕೇಳಿ, ನಿಂತ್ಕೊಳ್ಳಿ. ಸತ್ಯ ಹೇಳ್ತೀನಿ. ಆ ದುಡ್ಡನ್ನ ನಾನು ನಂದಿನಿಗೆ ಕೊಟ್ಬಿಟ್ಟೆ. ಅವಳು ನನಗೆ ಸೈಟ್ ಕೊಡಿಸ್ತೀನಿ ಅಂದಿದ್ದಾಳೆ. ಇನ್ನೊಂದು ವಾರದಲ್ಲಿ ನಂಗೆ ಸೈಟ್ ಸಿಗುತ್ತೆ. ಆಮೇಲೆ ಒಡವೆ ಬಿಡಿಸ್ಕೊಡ್ತೀನಿ. ಸೋಗ್ಲಾಡಿ, ಹಲೋ ಮಾವ, ಹೇಗಿದ್ದೀರಾ ಎಲ್ಲ? ನಾವೆಲ್ಲ ಆರಾಮಾಗಿದ್ದೀವಮ್ಮ. ನೀವು? ನಾವು ಎಲ್ಲ ಆರಾಮು. ಪಾಪು, ಅವನ ಕೆಲಸ ಏನಾಯ್ತು? ಅದು ನಾಳೆ ಕನ್ಫರ್ಮ್ ಆಗತ್ತಮ್ಮ. ಪುಟ್ಟ, ಹೌದಾ? ಸದ್ಯ ಅವನಿಗೊಂದು ಒಳ್ಳೆ ಕೆಲಸ ಸಿಕ್ಕಿದ್ರೆ ಸಾಕು. ಅಭಿ ಮದುವೆ ವಿಷಯ ಏನಾಯ್ತಮ್ಮ? ಎಲ್ಲ ನಾವು ಅನ್ಕೊಂಡ ಹಾಗೆ ಆಯ್ತು ಪುಟ್ಟ. ಜನಾರ್ದನ್ ಅವರು ಒಪ್ಕೊಂಡ್ರು. ಶೂನ್ಯ ಮಾಸ ಮುಗಿದ್ಮೇಲೆ ಮದುವೆ. ಇಲ್ಲಿ ಮದುವೆ ತಯಾರಿ ಶುರು ಆಗಿದೆ. ಎಲ್ಲ ನಾವು ಅನ್ಕೊಂಡ ಹಾಗಾದ್ರೆ ಸಾಕು. ಓ, ಕೊನೆಗೂ ನೀನು ಅನ್ಕೊಂಡ ಹಾಗೆ ಆಗ್ತಾ ಇದೆಯಾ? ಎಲ್ಲ ನಿಮ್ಮಿಂದ ಮಾವ. ಅವತ್ತು ನೀವು ಜನಾರ್ದನ್ ಅವ್ರ ಮನೆಗೆ ಹೋಗಿ ಬಂದಿರಲಿಲ್ಲ ಅಂದರೆ ಇದ್ಯಾವುದೂ ಆಗ್ತಾ ಇರಲಿಲ್ಲ. ಅವ್ರಿಗೆ ಕಂಕಣ ಬಲ ಕೂಡು ಬಂದಿದೆ ಅಂತ ಕಾಣುತ್ತೆ. ಹಾಗೆ ಕೂಡು ಬಂದ ಮೇಲೆ
ಯಾರೂ ಏನೂ ಮಾಡೋಕ್ಕಾಗಲ್ಲ. ಅಮ್ಮ ಅಲ್ಲಿಗೆ ಹೋದ್ಮೇಲೆ ಅಲ್ಲಿ ಎಷ್ಟೊಂದೆಲ್ಲ ಬದಲಾವಣೆ ಆಗ್ತಿದೆ ಅಲ್ವಾ ತಾತ? ಹೌದು ಸೋಗ್ಲಾಳಿ. ಮಲ್ಲಿಗೆ ಎಲ್ಲೇ ಹೋದರೂ ಕಪ್ಪನ್ನೇ ಅಲ್ವಾ ಬೀರೋದದು. ಪುಟ್ಟ, ನನಗೆ ಯಾಕೋ ನಿನ್ನ ಧ್ವನಿ ಬೇರೆ ಥರ ಅನ್ನಿಸ್ತಾ ಇದೆ. ಹುಷಾರಾಗಿದೆಯಾ ತಾನೇ? ಅಮ್ಮ ಅದು ಈರುಳ್ಳಿ ಹೆಚ್ಚುತ್ತಾ ಇದ್ದೆ, ಕಣ್ಣಲ್ಲಿ ನೀರು ತುಂಬಿಕೊಂಡಿತ್ತು, ಅದಕ್ಕೆ ವಾಯ್ಸ್ ಒಂಥರ ಕೇಳಿಸಿರ್ಬೇಕು. ಹೌದಾ? ಅದು ಸರಿ, ಸಂಧ್ಯಾ ಏನು ಮಾಡ್ತಾ ಇದ್ದಾಳೆ? ಅವಳು ಏನು ಎಮ್ಮೆ ಚರ್ಮ ಅಯ್ಯೋ, ಅವಳು ವಿಷಯ ಬಿಡಮ್ಮ. ಈಗ ನೀನೇ ಮುಂದುವರೆದು ಆ ಉತ್ತರ ಕುಮಾರನ್ನ ಮದುವೆ ಮಾಡಿಸ್ತಿದ್ದೀನಿ ಅಂತ ಗೊತ್ತಾದ ಮೇಲೆ ಆ ಉತ್ತರ ಕುಮಾರ ನಿನ್ನ ಹತ್ರ ಚೆನ್ನಾಗಿ ಮಾತಾಡ್ತಾನ ಅಥವಾ ಮೊದಲಿನ ಹಾಗೆ ಇದ್ದಾನ? ಇಲ್ಲ ಮಾವ, ಬದಲಾಗ್ತಾ ಇದ್ದಾನೆ. ಇವತ್ತು ಅವನಾಗೆ ನನಗೆ ಥ್ಯಾಂಕ್ಸ್ ಹೇಳಿಬಿಟ್ಟ. ಏನೋ ತುಳಸಿ, ಆ ಮನೆಯಲ್ಲಿ ನಿನ್ನನ್ನು ಎಲ್ಲರೂ ಒಪ್ಕೊಂಡ್ರೆ ನನಗೆ ಅದೇ ನೆಮ್ಮದಿ. ನಿಮ್ಮ ಆಶೀರ್ವಾದ ಇರೋದಕ್ಕೆ ಅದು ಸಾಧ್ಯ ಆಗತ್ತೆ ಬಿಡಿ. ಸರಿಮ್ಮ, ಒಳ್ಳೇದು. ಏನ್ ತಾತ? ನಿನ್ನ ಜಾಗದಲ್ಲಿ ಬೇರೆ ಯಾರಾದರೂ ಇದ್ದಿದ್ರೆ ತಾವೇ ಫೋನ್ ಮಾಡಿ ನಿನ್ನ ಮಗಳು ನನ್ನ ಒಡವೆನೆಲ್ಲ ಕದ್ದಿದ್ದಾಳೆ ಅಂತ ದೂರು ಕೊಟ್ಟಿರೋಳು. ಅದು ನೀನು ಹೇಳೋದಕ್ಕೆ ಹೊರಟು ನನ್ನನ್ನು ಸನ್ನೆ ಮಾಡಿ ತಡೆದೆ. ಅಪರಂಜಿನಮ್ಮ ನೀನು. ನಮ್ಮ ತುಳಸಿಗೆ ತಕ್ಕ ಸೊಸೆ. ತಾತ, ಅಮ್ಮಂಗೆ ಆ ಮನೆಯಲ್ಲೇ ಸಾಕಷ್ಟು ಸವಾಲ್ಗಳಿದೆ. ಇನ್ನು ನಾನು ಫೋನ್ ಮಾಡಿ ಈ ವಿಷಯದ ಬಗ್ಗೆ ಹೇಳಿ ಅವ್ರಿಗೆ ಯಾಕೆ ತೊಂದರೆ ಕೊಡ್ಲಿ? ಇಷ್ಟಕ್ಕೂ ಈ ವಿಷಯದಲ್ಲಿ ಅವ್ರದ್ದೇನು ತಪ್ಪಿದೆ ಹೇಳಿ? ಹೌದಮ್ಮ, ತುಳಸಿ ಅಂತ ಸಾಧ್ವಿಗೆ ಯಾಕಿಂಥ ಮಗಳು ಹುಟ್ಟಿದ್ಲು? ಇವಳಿಗೂ ಒಳ್ಳೆ ಸಂಸ್ಕಾರ ಕೊಟ್ವಿ, ಚೆನ್ನಾಗೇ ಬೆಳೆಸಿದ್ವಿ. ಆದರೆ ಯಾರ ಸಹವಾಸದಿಂದ ಹೀಗಾಗ್ಲೋ ಗೊತ್ತಿಲ್ಲ. ಇವಳನ್ನ ಮೊಮ್ಮಗಳು ಅಂತ ಹೇಳ್ಕೊಳ್ಳೋದಕ್ಕೇನೆ ನಾಚಿಕೆ ಆಗತ್ತೆ ನನಗೆ. ಸಮಾಧಾನ ಮಾಡ್ಕೊಳ್ಳಿ ತಾತ. ಅಲ್ಲಮ್ಮ, ನಿನ್ನ ಒಡವೆಗಳನ್ನೇ ಕದ್ದಿದ್ರು ಕೂಡ ಒಂಚೂರು ಬೇಜಾರು ಮಾಡ್ಕೊಳ್ಳದೆ ನನಗೆ ಸಮಾಧಾನ ಮಾಡ್ತಾ ಇದ್ದೀಯಲ್ಲ ತಾಯಿ. ತಾತ, ನನಗೆ ನನ್ನ ಒಡವೆಗಳು ಹೋಯ್ತಲ್ಲ ಅಂತ ಸ್ವಲ್ಪನೂ ಬೇಜಾರಿಲ್ಲ. ಯಾಕಂದ್ರೆ ನಂಗೆ ಯಾವತ್ತೂ ಈ ಒಡವೆಗಳ ಮೇಲೆಲ್ಲ ವ್ಯಾಮೋಹನೇ ಇಲ್ಲ ತಾತ. ಅದಿದ್ದಿದ್ರೆ ನನ್ನ ಗಂಡ ಸ್ವಾಭಿಮಾನದಿಂದ ಬದುಕ್ಬೋದಾಗಿತ್ತಲ್ಲ ಅಂತ ಅನ್ಕೊಂಡೆ. ಆದ್ರೆ ಅದಾಗ್ಲಿಲ್ವಲ್ಲ, ಅದಕ್ಕೆ ಸ್ವಲ್ಪ ನೋವಾಗ್ತಿದೆ ಅಷ್ಟೆ. ಏನೋ ಒಂದು ದಾರಿ ಹುಡ್ಕೋಣ, ನೀನು ನೊಂದ್ಕೋಬೇಡ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.